ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಕರೆ ಹುಡುಗಿ ಬೆಂಕಿ ರೇಖಾ ಗೌಡ. ಬನ್ನಿ, ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮೊಟ್ಟ ಮೊದಲ ಬಾರಿಗೆ ಇದೇ ಪ್ರಪ್ರಥಮ ಬಾರಿಗೆ ಬನ್ನಳ್ಳಿ ಗ್ರಾಮದಲ್ಲಿ ಕೊಂಡೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಲ್ಲಿ ಕೊಂಡ ತೆಗೆಯೋರು ಕೂಡ, ಕೊಂಡೆ ಬೇಯಿಸೋರು ಮತ್ತು ಕೊಂಡಕ್ಕೆ ಬೆಂಕಿಯನ್ನು ಹಚ್ಚೋರು ಕೂಡ ಹಳ್ಳಿ ದೇವರು ಒಕ್ಕಲಿಗರಾಗಿರ್ತಾರೆ. ಸೊ ಕೆಲವೊಂದು ಹಳ್ಳಿಗಳಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ. ಕೆಲವೊಂದು ಹಳ್ಳಿಗಳಲ್ಲಿ ಹೋಮ ಎಲ್ಲ ಮಾಡಿ ಕೊಂಡಕ್ಕೆ ಹೋಗಲ್ಲ. ಸೊ ಈ ಒಂದು ಊರಲ್ಲಿ ಕೊಂಡಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಹೋಮವನ್ನೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ತುಂಬಾ ಅಂದರೆ ಈ ಒಂದು ಬೋರೆ ದೇವರ ಹಬ್ಬ ನಿಲ್ಲುತ್ತೆ ಅನ್ನೋ ಸಂದರ್ಭದಲ್ಲಿ ಭಗವಂತನೇ ಒಂದು 4:15 5 ಗಂಟೆ ಜಾವದೊಳಗಡೆ ಒಂದು ಗುಂಡಿನ ಶಬ್ದದಲ್ಲಿ ಮುನ್ಸೂಚನೆಯನ್ನು ಕೊಡ್ತಾರಂತೆ. ಆಗ ಊರಿನ ಗ್ರಾಮಸ್ಥರು ಯಜಮಾನರು ಎಚ್ಚೆತ್ತುಕೊಂಡು ಸೊ ನ್ಯಾಯ ಪಂಚಾಯತಿನ ಮಾಡಿ ಹಬ್ಬ ನಿಲ್ಲದಂತೆ ಸೊ ಅವರು ಮುನ್ನೆಚ್ಚರಿಕೆಯನ್ನು ವಹಿಸ್ತಾರಂತೆ. ಬನ್ನಿ, ಅದ್ದೂರಿಯಾಗಿ ಕೊಂಡೋತ್ಸವವನ್ನು ನಡೆದಾಡುವ ದೇವರು ಯಾವ ರೀತಿ ನೆರವೇರಿಸಿಕೊಟ್ರು ಅಂತ ನೋಡೋಣ. ಇಲ್ಲಿ ಕೊಂಡಾಯವರು ಬನ್ನಳ್ಳಿ ಗ್ರಾಮದ ಗುಡ್ಡಪ್ಪರಾದಂತಹ ಚೌಡೇಗೌಡರು ಅದ್ದೂರಿಯಾಗಿ ಕೊಂಡವನ್ನು ಕೂಡ ಆದಿದ್ದಾರೆ. ಸಖತ್ತಾಗಿ ಕೊಂಡವನ್ನು ಆದಿದ್ದಾರೆ. ಸೊ ಬನ್ನಿ, ಯಾವ ರೀತಿ ಕೊಂಡವನ್ನು ಆದರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಬನ್ನಳ್ಳಿ ಗ್ರಾಮದ ಕೊಂಡ ಆಯುವ ಚೌಡೇಗೌಡರು 3 ದಿನಗಳ ಕಾಲ ಉಪವಾಸವನ್ನು ಕೂಡ ಇರ್ತಾರಂತೆ. ಹಣ್ಣು, ನೀರು, ಹಂಪಲ ಏನು ಕೂಡ ಸೇವನೆ ಮಾಡಿರಲ್ವಂತೆ.
ಸಿದ್ದಪ್ಪಂಗೆ ನಿಮ್ಮೂರಲ್ಲಿ ಹೆಂಗೆ ಅಂತಕ್ಕಪ್ಪ ಆಯ್ತಾ ಸ್ವಲ್ಪ ಅಲ್ಲೇ ಕಪ್ಪ ಅಲ್ಲೇ ಮೇಡಮ್ ಅಲ್ಲ ಅದ ಅಲ್ಲೇ ಮೇಡಮ್ ಐದು ನೀರು ತಾನೆ ಈ ಕಡೆ ಬರೀ ಕನ್ನಡ ಇರ್ರಿ ಜಾಬ್ ಕೈಲಿ ಮುಡ್ಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.